ಸರಿ. ಈಗ ಅನೇಕರು ನಿನ್ನೆ ತಾನೇ ಪ್ರಾಣ ಪ್ರತಿಷ್ಠೆ ಆಗಿದೆ, ಇವತ್ತಿನಿಂದ ಭಕ್ತರು ಬರೋ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಕರ್ನಾಟಕದಿಂದನೂ ಕೂಡ ಅನೇಕರು ಬರ್ತಾರೆ. ಬಂದವ್ರಿಗೆ ಇಲ್ಲಿನ ಊಟ ಒಗ್ಗೋದಿಲ್ಲ ನಮ್ಮ ದಕ್ಷಿಣ ಭಾರತೀಯರಿಗೆ. ಅಂಥವ್ರು ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ, ಈ ಅಡುಗೆ ಮನೆ ಸಂಪರ್ಕ ಮಾಡ್ಬೇಕಂದ್ರೆ ಹೇಗೆ ಅಂತ ಹೇಳಿ? ಖಂಡಿತ. ಒಂದು, ನಮ್ಮ ವೆಬ್ಸೈಟಲ್ಲಿ ಇಲ್ಲಿಯ ಲೊಕೇಶನ್ ಹಾಕಿದ್ದೀವಿ, ಫೋನ್ ನಂಬರ್ ಹಾಕಿದೆ, ಇಲ್ಲಿ ಯಾರ್ಯಾರು ಇರ್ತಾರೆ ಅಂಥೇಳಿ. ವೆಬ್ಸೈಟ್ ಮುಖಾಂತರ ನಮ್ಮ ಫೇಸ್ಬುಕ್ನಲ್ಲೂ ಹಾಕಿದೆ, ಅದರ ಮುಖಾಂತರನೂ ಬರ್ಬೋದು. ಮತ್ತು ವಿಳಾಸವನ್ನು ನೀವು ನಿಮ್ಮ ಈ ಥರದ ತಮ್ಮೆಲ್ಲ ಚಾನಲ್ಗಳ ಮುಖಾಂತರ ನಾವು ವಿಳಾಸವನ್ನು ಕೊಡ್ತೀವಿ. ಜನ್ಮಸ್ಥಾನದಿಂದ ಭಾಳ ದೂರ ಇಲ್ಲ. ನಮ್ಮ ವೆಬ್ಸೈಟಿನ ಫೋನ್ ನಂಬರನ್ನು, ಫೇಸ್ಬುಕ್ಕಲ್ಲಿರೋ ವೆಬ್ಸೈಟಲ್ಲಿರೋ ಫೋನ್ ನಂಬರ್ ಮುಖಾಂತರ ಫೋನ್ ಮಾಡಿ ಬೆಳಿಗ್ಗೆ 10 ಗಂಟೆಯಿಂದನೇ 9:30 10 ಗಂಟೆಯಿಂದ ಇಡ್ಲಿ ಸಾಂಬಾರು ಇರ್ತದೆ. ಅದಾದಮೇಲೆ ಬಿಸಿಬೇಳೆ ಬಾತು, ಪಾಯಸ ಇರ್ತದೆ. ಅದು ಮುಗಿಯೋಷ್ಟರಲ್ಲಿ ಸಾಯಂಕಾಲ ಚಿತ್ರಾನ್ನ, ಖಿಚಡಿ ಈ ಥರ ಸಾಯಂಕಾಲ ಇರ್ತದೆ. ಸ್ವಲ್ಪ ಹಾಗೆ ಒಳಗಡೆ ಬಂದರೆ, ಅಡುಗೆ ಮನೆ ಹತ್ರ ಬಂದರೆ ಕಾಫಿ, ಬಿಸಿ ಬಿಸಿ ಕಾಫಿನೂ ಸಿಗುತ್ತೆ, ಮತ್ತು ಅನ್ನ ಸಾರು ಸಿಗುತ್ತೆ. ಅನ್ನ ಟೊಮೆಟೊ ಸಾರು ಸಿಗುತ್ತದೆ. ಅದು ನಮ್ಮ ಸ್ಟಾಫಿಗೆ ಮಾಡ್ತೀವಿ, ಎಲ್ಲರೂ ನಮ್ಮ ಇವರೇ, ನಮ್ಮ ಕಾರ್ಯಕರ್ತರೇನೇ. ಸೊ ಒಂದು ಇಲ್ಲಿಯವ್ರಿಗೆ ನಮ್ಮ ಹೊರಗಡೆ ನಿಂತು ಬಡಿಸುವಂಥದ್ದು ಅದು. ಜೊತೆಗೆ ಒಳಗಡೆ ಮನೆಯಲ್ಲಿ ಹೆಂಗೆ ಅಡುಗೆ ಮನೆಯಲ್ಲೇ ಕೂತ್ಕೊಂಡು ಒಂದಿಷ್ಟು ಅರ್ಜೆಂಟ್ ಇರೋರು ತಗೊಳ್ಳೋಂಗೂ ವ್ಯವಸ್ಥೆ ಮಾಡಿದ್ದೀವಿ. ಎಷ್ಟು ಖುಷಿ ಇದೆ ಮೇಡಮ್, ಇಲ್ಲಿ ಬಂದು ಅಯೋಧ್ಯೆ, ರಾಮ ಮಂದಿರ, ರಾಮ ಭಕ್ತರು ಅವರಿಗೆ ಈ ರೀತಿಯಾದ ಅನ್ನವನ್ನು ಬಡಿಸ್ತಾ ಇರೋದು, ಊಟವನ್ನು ಬಡಿಸ್ತಾ ಇರೋದು ಎಷ್ಟು ಖುಷಿ ಇದೆ. ನಿಜವಾಗ್ಲೂ ಅದನ್ನು ಅಂದರೆ ನನಗೆ ರೋಮಾಂಚನ ಆಗುತ್ತೆ ಅಂತ ಹೇಳ್ಬೋದು. ಶಬ್ದಗಳಲ್ಲಿ ವರ್ಣನೆ ಮಾಡೋದು ಕಷ್ಟ. ನಾನು ಹಾಗೆ ಯೋಚನೆ ಮಾಡ್ತಿರ್ತೀನಿ, ಇಲ್ಲಿ ಆ ಗಲ್ಲಿಗಳಲ್ಲಿ ಓಡಾಡುವಾಗ ಕಟ್ಟಡಗಳು, ಯಾಕೆಂದರೆ ರಾಮಾಯಣದಲ್ಲೂ ಹೇಳ್ತಾರೆ ಅವಾಗೆಲ್ಲ 4 ಮಹಡಿ 5 ಮಹಡಿ ಕಟ್ಟಡ ಇತ್ತು ಅಂದರೆ ಅವರ ಜೀವನ ಹೇಗಿತ್ತು ಅನ್ನೋದು ನಾವು ಕೇಳಿದ್ವಿ. ರಾಮಾಯಣ ಯಾವಾಗ ಘಟಿಸ್ತು ಸರಿಯಾಗಿ ಅಂದರೆ ನಾವು ಓದ್ತಿದ್ದಾಗೆಲ್ಲನೂ ಬಿಡಿ ಅವೆಲ್ಲ ಕಟ್ಟುಕಥೆಗಳು, ಪುರಾಣದ ಕಥೆಗಳು ಅಂತ ಹೇಳ್ತಾಯಿದ್ರು. ನಿಧಾನವಾಗಿ ಅಯೋಧ್ಯೆ ಅದು ಪ್ರೂವ್ ಆಯಿತು, ಆರ್ಕಿಯಾಲಜಿಕಲಿ ಆಯಿತು, ಅಂದರೆ ಸೈಂಟಿಫಿಕಲಿ ಆಯಿತು, ಆರ್ಕಿಯಾಲಜಿಕಲಿ ಆಯಿತು, ಜಿಯಾಲಜಿಕಲಿನೂ ಪ್ರೂವ್ ಮಾಡಿದರು. ದ್ವಾರಕ್ಕೆ ಇಲ್ಲಿ ಮರೀನ್ ಆರ್ಕಿಯಾಲಜಿ ಮುಖಾಂತರ ನಮ್ಮ ಬೆಂಗಳೂರಿನ ಡಾಕ್ಟರ್ SR ರಾವ್ ಅವರು ಅಲ್ಲಿ ದ್ವಾರಕಾ ನಗರ ಇತ್ತು ಅಂತ ಹೇಳಿದರು. ರಾಮಸೇತುವನ್ನು ನಾಸಾದ ಚಿತ್ರಗಳು, ಇಸ್ರೋದ ಚಿತ್ರಗಳ ಮುಖಾಂತರ ರಾಮಸೇತು ಅನ್ನುವಂಥದ್ದು ಮಾನವ ನಿರ್ಮಿತ ಸೇತುವೆ ಆಗಿತ್ತು. ಹೀಗೆ ಇಡೀ ರಾಮಾಯಣದಲ್ಲಿ ವನವಾಸದಲ್ಲಿ ಶ್ರೀರಾಮಚಂದ್ರ ಎಲ್ಲೆಲ್ಲಿ, ಅಂದರೆ ಅಯೋಧ್ಯೆಯಿಂದ ಧನುಷ್ಕೋಟಿವರೆಗೆ ಹೋಗಿರುವಂತಹ ಪಯಣವನ್ನು ಟ್ರೇಸ್ ಮಾಡಿ ಅಲ್ಲೆಲ್ಲನೂ ಶಿವನ ದೇವಸ್ಥಾನಗಳನ್ನ ಇರೋದು ಅದಕ್ಕಿದೆ. ಹೀಗಾಗಿ ಇನ್ನು ಕಟ್ಟುಕತೆ ಅಂತ ಹೇಳಿದ್ರೆ ಅದು ಮೂರ್ಖತನದ ಪರಮಾವಧಿ ಅಂತಲೇ ಹೇಳ್ಬೋದು. ಅಂದರೆ 50,000 ವರ್ಷ ಆಗಿತ್ತು, 40,000 ವರ್ಷ ಆಗಿತ್ತು. ಅಷ್ಟು ಸಾವಿರ ವರ್ಷದಿಂದ ಒಂದು ಜನಾಂಗ, ಅದರಲ್ಲೂ ಧಾರ್ಮಿಕವಾಗಿ ಬದುಕಿದಂಥವರು, ಸಮಾಜದ ಚಿಂತನೆ ಮಾಡುವಂಥ ಒಂದು ಇಲ್ಲಿ ವಾಸಿಸೋರು ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಪ್ರೇರಣೆ ಕೊಟ್ಟಿರುವಂತಹ ಒಂದು ಆ ಜನ ಇಲ್ಲಿ ಬಾಳಿ ಬದುಕಿದವರು. ಅಂತಹ ಕಡೆ ನಮಗೂ ಒಂದಿಷ್ಟು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ನಾವು ಫೋಟೋ ಹಾಕ್ಕೊಂಡು ಬರೀ ಪ್ರತಿಮೆ ಇಟ್ಕೊಂಡು ಮುಂದೆ ಸೇವೆ ಮಾಡಿದವರು ಬೇರೆ ಬೇರೆ ಕಡೆ. ಆದರೆ ಇವತ್ತು ಅದೇ ಸ್ಥಳದಲ್ಲಿದ್ದು ನಮಗೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಬಹುಶಃ ಇನ್ನು ನಮ್ಮ ಮುಂದಿನ ಕೆಲಸಕ್ಕೆ ಇನ್ನೂ ಹೆಚ್ಚು ಪ್ರೇರಣೆ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ನಮ್ಮ ಗಿಡ ನೆಡೋ ಕಾರ್ಯಕ್ರಮವನ್ನು ನಮ್ಮಲ್ಲಿ ಎಲ್ಲರೂ ಹೇಳ್ತಾಯಿದ್ರು, ನೀವು ಯಾಕೆ ಬರೀ ಅಡುಗೆ ಅಷ್ಟೇ ಮಾಡ್ತೀರಾ, ಗಿಡ ನೆಡ್ತೀರಾ ಅಂತ ಈಗಾಗಲೇ ನನಗೆ ಫೇಸ್ಬುಕ್ನಲ್ಲಿ, ಟ್ವಿಟರಲ್ಲಿ ಜನ ಬರಿತಾ ಇದ್ದಾರೆ. ಅದ್ರ ಬಗ್ಗೆನೂ ನಾನು ಇಲ್ಲಿ ಸ್ಥಳೀಯರ ಜೊತೆಗೆ ಚರ್ಚೆ ಮಾಡಿದ್ದೀನಿ. ಸ್ಥಳೀಯರು ನಮ್ಮನ್ನು ಭಾಳ ಚೆನ್ನಾಗಿ ಸ್ವಾಗತ ಮಾಡಿದ್ದಾರೆ. ನೀವು ಅಷ್ಟು ದೂರದಿಂದ ಬಂದಿದ್ದೀರಾ ಅಂಥೇಳಿ ಇಲ್ಲಿರೋ ನಾವು ನಿಮಗೆ ಸೇವೆಗೆ ಸಹಕಾರ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಅದು ಯಾವಾಗಿರುತ್ತೆ, ಯಾವ ಥರದ ಪರಿಕಲ್ಪನೆ ಇದೆ ಇಲ್ಲಿ ಗಿಡ ನೆಡೋದ್ರ ಬಗ್ಗೆ ನಿಮಗೆ ಅಂತ ಹೇಳಿ? ನಾನು ಗಿಡ ನೆಡೋದ್ರ ಬಗ್ಗೆ, ಯಾಕಂದ್ರೆ ನಮ್ಮ ಕಳೆದ 8 ವರ್ಷದ ಪ್ರತಿ ಭಾನುವಾರದ ಅನುಭವ ಹೇಳೋದು, ಗಿಡ ಬರೀ ನೆಟ್ಟರೆ ಸಾಕಾಗಲ್ಲ. ಗಿಡಕ್ಕೆ ಸರಿಯಾದ ಟ್ರೀ ಗಾರ್ಡ್ ಕೊಟ್ಟು ಉಳಿಸ್ಬೇಕು, ಜೊತೆಗೆ ನೀರನ್ನು ಹಾಕಬೇಕಾಗತ್ತೆ. 3 ವರ್ಷ ಒಂದು ಗಿಡ ನಾವು ಸರಿಯಾಗಿ ಸಾಕಿದರೆ ಮುಂದೆ ಅದು ನಮ್ಮನ್ನು ಸಾಕತ್ತೆ. ಹೀಗಾಗಿ ಸಾಮಾನ್ಯವಾಗಿ ಈ ಒಂದು ಅಂದರೆ ಈಗ ತುಂಬ ಚಳಿ ಇದೆ, ಈ ಸಂದರ್ಭದಲ್ಲಿ ಮಾಡೋದಕ್ಕಿಂತ, ಮತ್ತು ಜನನೂ ಜಾಸ್ತಿ ಇದ್ದಾರೆ, ಈಗೆಲ್ಲ ಜೂನ್ನಲ್ಲಿ ಅಂದರೆ ಮಳೆಗಾಲದ ಪ್ರಾರಂಭದಲ್ಲಿ ಮಾಡಿದ್ರೆ ಹೆಚ್ಚು ಸೂಕ್ತ. ಸ್ಥಳೀಯ ಗಿಡಗಳನ್ನ ಮತ್ತು ರಾಮಾಯಣದಲ್ಲಿ ಕೆಲವೊಂದು ಗಿಡಗಳ ರೆಫರೆನ್ಸ್ ಬರ್ತದೆ. ಸೊ ಆ ಸಸಿಗಳನ್ನೇ ಹುಡುಕಿ ನಾವಿಲ್ಲಿ ಗಿಡ ನೆಡಬೇಕು ಅಂತ ಯೋಚನೆ ಮಾಡಿದ್ದೀವಿ. ಈ ಯೋಜನೆ ಅಂದರೆ ಅನ್ನ ಸಂತರ್ಪಣೆ ಯೋಜನೆ, ಇದನ್ನು ಮುಂದುವರಿಸಲಿಕ್ಕೆ ಏನಾದರೂ ಚಿಂತನೆಗಳಿದೆಯಾ ಅಥವಾ ಫೆಬ್ರವರಿ ತನಕ ಮಾತ್ರವಾ ಅಂತ? ಈಗ ಸದ್ಯಕ್ಕಂತೂ ನಾವು ಫೆಬ್ರವರಿವರೆಗಿನ ತಯಾರಿ ಮಾಡಿಕೊಂಡು ಬಂದಿದ್ದೀವಿ. ಭಗವಂತನ ಇಚ್ಛೆ ಉಳಿದಂತೆ ಉಳಿದ ಎಲ್ಲ ವ್ಯವಸ್ಥೆಗಳು ಆದರೆ ನೋಡಿ, ನಾವು ಯಾಕಂದರೆ ಬೆಂಗಳೂರಿನಲ್ಲೂ ಹಾಗೆ ಅಂದ್ಕೊಂಡಿದ್ವಿ. ನಾವು 5 ವರ್ಷ ಮಾಡೋಣ, ಮೊದಲು 1 ವರ್ಷ ಮಾಡೋಣ ಅಂದ್ಕೊಂಡ್ವಿ, ಆಮೇಲೆ 5 ಆಯಿತು, 10 ಆಯಿತು. ಈಗ ಬೆಂಗಳೂರಿನ ಅಡುಗೆ ಮನೆ 20 ವರ್ಷ ದಾಟಿದೆ. ಜೋಧ್ಪುರದ ರಾಜಸ್ಥಾನದ ಅಡುಗೆ ಮನೆ 17 ವರ್ಷ ಆಯಿತು. ಹುಬ್ಬಳ್ಳಿಯಲ್ಲೂ
18 ಆಯಿತು. ಹೀಗೆ ಕಲಬುರಗಿ ಅಲ್ಲಿ ಪ್ರಾರಂಭ ಮಾಡಿ ಈಗಾಗಲೇ ಅದು 15 ವರ್ಷ ಆಯಿತು. ನೋಡೋಣ ಹೇಗೆ ಎಲ್ಲರ ಸಹಕಾರ ಸಿಕ್ಕರೆ ಮುಂದುವರಿಬೋದು. ಸರಿ.